ಫ್ರೆಂಡ್ಸ್, ಇವತ್ತು ನಾನು ಕೇಕ್ ಮಾಡ್ತಾಯಿದ್ದೀನಿ. ಬನಾನಾ ಕೇಕ್. ಬೇಕಾಗಿರೋದು 4 ಬನಾನಾ, ಮೊಸರು ಹಾಗೂ ಇದು ರವೆ ಮತ್ತು ಗೋಧಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟನ್ನೇ ಬಳಸ್ಕೊಂಡು ಕೇಕ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಮತ್ತು ಈನೋ ಪೌಡ್ರನ್ನು ತಗೊಂಡಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಬಾಳೆಹಣ್ಣು ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ಇದನ್ನು ಮ್ಯಾಶ್ ಮಾಡಿ ಇಟ್ಕೊಂಡು ಇದಕ್ಕೆ 1 ಲೋಟ ಮೊಸರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇದಕ್ಕೆ ರವೆ ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ಇಲ್ಲಿ ನೋಡಿ, ಇದು ಈ ಹದಕ್ಕೆ ಬರುವಷ್ಟು ಗೋಧಿ ಹಿಟ್ಟು, ರವೆ, ಮೊಸರು, ಬಾಳೆಹಣ್ಣು ಈ ರೀತಿ ಕಲಸಿಟ್ಕೊಳ್ಬೇಕು. ಇದಕ್ಕೆ ನಾನೀಗ ಬ್ರೌನ್ ಶುಗರನ್ನು ಆ್ಯಡ್ ಮಾಡ್ತೀನಿ. ಬ್ರೌನ್ ಶುಗರನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ಲಾಸ್ಟ್ ಈನೋ ಪೌಡ್ರನ್ನು ಹಾಕಿಬಿಟ್ರೆ ಆಯಿತು. ಈನೋ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಹಾಕಿಡಬೇಕು. ಇದು 10 ನಿಮಿಷ ಕಾಲ ಬೇಯಿಸಬೇಕು. ಈನೋ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ರೀತಿ ಒಂದು ಪಾತ್ರೆಯಲ್ಲಿ ಬಾಳೆ ಎಲೆಯನ್ನು ಇಟ್ಕೊಂಡಿದ್ದೀನಿ. ಬಟರ್ ಪೇಪರ್ ಇಟ್ಕೊಂಡಿಲ್ಲ. ಬಾಳೆ ಎಲೆಯಲ್ಲಿ ಇದು ಕೇಕಿಗೆ ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ಹಾಕಿದರೆ ಆಯಿತು. ನೋಡಿ ಫ್ರೆಂಡ್ಸ್, ಈಗ ನಾನು ಈ ಬ್ಯಾಟರನ್ನು ಕುಕ್ಕರ್ನಲ್ಲಿ ಹಾಕಿ 20 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರಿಗೆ ಸೀಟಿ ಹಾಕಿಲ್ಲ ಹಾಗೂ ರಬ್ಬರ್ ಕೂಡ ಹಾಕಿಲ್ಲ. ಈ ರೀತಿ 20 ನಿಮಿಷ ಕಾಲ ಬೇಯಿಸ್ಕೊಳ್ಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, 20 ನಿಮಿಷ ಆಗಿದೆ. ಇನ್ನು ಒಂದು 5 ನಿಮಿಷ ಬೇಯಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಕೇಕ್ ರೆಡಿಯಾಗಿದೆ. ಇದನ್ನು ಹೊರಗಡೆ ತೆಗೆದು ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಕೇಕ್ ಆಗಿದೆ. ಈಗ ಇದನ್ನು ಹೊರಗೆ ತೆಗೆದು ತೋರಿಸ್ತೀನಿ ಕಟ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಕೇಕನ್ನು ಹೊರಗೆ ತೆಗೆದಿದ್ದೀನಿ. ಈಗ ಕಟ್ ಮಾಡಬೇಕು. ಸ್ವಲ್ಪ ತಣ್ಣಗಾಗಬೇಕಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಈಗ 20 ನಿಮಿಷ ಬಿಟ್ಟು ಕೇಕನ್ನು ಕಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಬಿಡಬೇಕಾಗಿತ್ತು. ನೋಡಿ, ಕೇಕ್ ರೆಡಿಯಾಗಿದೆ. ಕೇಕ್ ಟೇಸ್ಟಿಯಾಗಿದೆ. ನೀವು ಕೂಡ ಮಾಡ್ತೀನಿ. ಇದಕ್ಕೆ ತುಪ್ಪ ಹಾಕಿದರೆ ಈ ರೀತಿ ಅಂಟಾಗಿ ಆಗ್ತಿರಲಿಲ್ಲ. ಆದರೂ ಚೆನ್ನಾಗಾಗಿದೆ. ನೀವು ಕೂಡ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.